Hello students, welcome back to the class. See, we are dealing with the chapter transport in plants, and for today's section I am going to teach you about water potential, which is very essential to know how actually the water molecules will move based on the potentiality. Okay, ಮೀನ್ಸ್ ಅಂದರೆ ವಾಟರ್ ಪೊಟೆನ್ಷಿಯಲ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಥಿಂಗ್. ನಿಮಗೆ ಎಷ್ಟು ಈಸಿಯಾಗಿ ಅರ್ಥ ಮಾಡಿಸ್ಬೇಕು ಅಷ್ಟು ಈಸಿಯಾಗಿ ಅರ್ಥ ಮಾಡಿಸ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಪ್ಲೀಸ್ ಬಿ ಕಾನ್ಸಂಟ್ರೇಟ್ ಫಾರ್ ಟುಡೇಸ್ ಕ್ಲಾಸ್. ಓಕೆ, ಅಂದರೆ ಯಾವುದೇ ಒಂದು ಸಿಸ್ಟಮ್ ಅಂತ ತಗೊಂಡಾಗ ವಾಟರ್ ಮಾಲಿಕ್ಯೂಲು ಎಲ್ಲಿಂದ ಎಲ್ಲಿಗೆ ಮೂವ್ ಆಗಬೇಕು ಅನ್ನೋದು ಡಿಪೆಂಡ್ ಎದ್ರ ಮೇಲೆ ಆಗ್ತದೆ, ವಾಟರ್ ಪೊಟೆನ್ಷಿಯಾಲಿಟಿ ಮೇಲೆ ಡಿಪೆಂಡ್ ಆಗ್ತದೆ. ಈಗ ನಾವು ವಾಟರ್ ಪೊಟೆನ್ಷಿಯಲ್ ಅಂತಂದರೆ ಏನು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ಟರ್ಮ್ ಆಗಿರ್ಬೋದು, ವಾಟ್ ಆ್ಯಕ್ಚುಲಿ ವಾಟರ್ ಪೊಟೆನ್ಷಿಯಲ್. ದಿ ಟರ್ಮ್ ವಾಟರ್ ಪೊಟೆನ್ಷಿಯಲ್ ವಾಸ್ ಕಾಯಿಂಡ್ ಬೈ ಅಂದರೆ ಫಸ್ಟ್ ಟೈಮ್ ವಾಟರ್ ಪೊಟೆನ್ಷಿಯಲ್ ಅಂತ ಹೆಸರಿಟ್ಟಿದ್ದು ಯಾರು ಅಂದರೆ ಸ್ಲೇಟರ್ ಆ್ಯಂಡ್ ಟೇಲರ್. ದೀಸ್ ಆರ್ ದಿ ಟೂ ಸೈಂಟಿಸ್ಟ್ who gave the term, who coined the term water potential. ಈಗ ಡೆಫಿನಿಷನ್ ಹೇಳ್ತೀನಿ. ಓಕೆನಾ, ಎನ್ ಸಿ ಆರ್ ಟಿಯಲ್ಲಿ ಯಾವ ಥರ ಕೊಟ್ಟಿದ್ದಾರೆ ಅಂದರೆ ಡೆಫಿನಿಷನ್ ಕೊಟ್ಟಿಲ್ಲ ಇದ್ರದ್ದು. ಫಸ್ಟ್ ಅದರದ್ದು ಕಂಪೋನೆಂಟ್ಸ್ನ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅವರು. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಕನ್ಫ್ಯೂಸ್ ಯು ಹಿಯರ್. ಸೊ ಫಸ್ಟ್ಲಿ ಐ ವುಡ್ ಲೈಕ್ ಟು ಕ್ಲಾರಿಫೈಯಿಂಗ್ ಯು ದಿ ಡೆಫಿನಿಷನ್, ವಾಟ್ ಆ್ಯಕ್ಚುಲಿ ಇಟ್ ಮೀನ್ಸ್. ದಿ ಡಿಫರೆನ್ಸ್ ಬಿಟ್ವೀನ್ the difference between free energy of water molecule in pure water and the free energy of water in a solution. Okay na, in a what? In a solution. I hope you people already understood. Andre difference, edar difference? The difference between free energy of molecules in a pure water, this is pure water, and free energy of water in a solution antandrenu, this is solution means what? Water plus any of the solute. If I am going to add the solutes, what happens? It free energy will be decreased. ಅಂದರೆ ನಾವೆಷ್ಟು ಸೊಲ್ಯೂಟ್ ಆ್ಯಡ್ ಮಾಡ್ತಾ ಹೋಗ್ತೀವೋ ವಾಟರ್ದು ಫ್ರೀ ಎನರ್ಜಿ ಏನಾಗ್ತದೆ? ಡಿಕ್ರೀಸ್ ಆಗ್ತಾ ಹೋಗ್ತದೆ. ನಾವು ಕಂಪೇರ್ ಮಾಡಿದ್ರಿ ಪ್ಯೂರ್ ವಾಟ್ರಲ್ಲಿ ಫ್ರೀ ಎನರ್ಜಿ ಏನಿರ್ತದೆ? ಜಾಸ್ತಿ ಇರ್ತದೆ. ಸೊಲ್ಯೂಷನಲ್ಲಿ ಫ್ರೀ ಎನರ್ಜಿ ಏನಿರ್ತದೆ? ಕಡಿಮೆ ಇರ್ತದೆ. ಯಾಕೆ ಅಂತಂದರೆ ನಾವು ಏನು ಆ್ಯಡ್ ಮಾಡಿವಿ? ಆಲ್ರೆಡಿ ಸೊಲ್ಯೂಟ್ ಆ್ಯಡ್ ಮಾಡಿವಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನು ಕೊಡ್ತೀನಿ. ಇದು ಒಂದು ರೂಮ್ ಅಂತ ತಿಳ್ಕೊಳ್ರಿ. ಜಸ್ಟ್ ಥಿಂಕ್ ಲೈಕ್ ಅ ರೂಮ್. If it is empty, okay, emptiness in the sense there will be everything, no organisms will be not there inside. Okay na, it will be empty. Then free space will be more, children. Free energy will be what? More. If I say, if I am dumping all the organisms like human beings, animals, birds, everything in that room, what happens? Free energy will be decreased out. ಅರ್ಥ ಆಯ್ತಾ? ಒಂದು ಖಾಲಿ ರೂಮ್ಗೂ ಒಂದು ತುಂಬಿದ ರೂಮ್ಗೂ ಏನು ಡಿಫ್ರೆನ್ಸ್ ಇರ್ತದೆ? ಖಾಲಿ ರೂಮಲ್ಲಿ ಸ್ಪೇಸ್ ಜಾಸ್ತಿ ಇರ್ತದೆ, ಮೀನ್ಸ್ ಫ್ರೀ ಎನರ್ಜಿ ವಿಲ್ ಬಿ ಮೋರ್. ತುಂಬಿದ ರೂಮಲ್ಲಿ ಏನಿರ್ತದೆ? ಸ್ಪೇಸ್ ಕಡಿಮೆ ಇರ್ತದೆ. ಓಕೆ, ಅದನ್ನು ನೀವು ಇಲ್ಲಿ ಕಂಪೇರ್ ಮಾಡಬೇಕು. ಪ್ಯೂರ್ ವಾಟರ್ ನೋಡಿದಾಗ ಬರೀ ವಾಟರ್ ಮಾಲಿಕ್ಯೂಲ್ಸ್ ಅಷ್ಟೇ ಇರ್ತವೆ. ಅಲ್ಲಿ ಏನಾಗ್ತದೆ? ಫ್ರೀ ಎನರ್ಜಿ ಆಫ್ ಪ್ಯೂರ್ ವಾಟರ್ ಆಲ್ವೇಸ್ ಇಟ್ ವಿಲ್ ಬಿ ಮೋರ್, ಆ್ಯಂಡ್ ದೆನ್ free energy of solution it will be decreased. Why? When you are going to add more solutes, the free energy of water will goes less. Okay, I hope you people understood. Okay na, water potential is a concept fundamental to understanding water movement. ಈ ಥರದ್ರಲ್ಲಿ ಏನಾಗ್ತದೆ? ವಾಟರ್ ಮೂಮೆಂಟ್ನ ನಾವು ಫಂಡಮೆಂಟಲ್ ಆಗಿ ಅರ್ಥ ಮಾಡ್ಕೋಬೋದು. ಯಾವಾಗಲೂ ಏನಾಗ್ತದೆ? ವಾಟರ್ ಮಾಲಿಕ್ಯೂಲ್ಸ್ ಮೀನ್ಸ್ ಲೈಕ್ ವಾಟರ್ ವಿಲ್ ಮೂವ್ ಫ್ರಮ್
its higher free energy to its lower free energy. ಪ್ಯೂರ್ ವಾಟ್ರಿಂದ ಏನಾಗ್ತದೆ, ಸೊಲ್ಯೂಷನಲ್ಲಿ ಮೂವ್ ಆಗ್ತದೆ. ಯಾಕಂದರೆ ಇಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಜಾಸ್ತಿ ಇದ್ದಾವೆ, ಇಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಕಡಿಮೆ ಇದ್ದಾವೆ. ಅರ್ಥ ಆಯ್ತಾ? ಆ್ಯಂಡ್ ಹಿಯರ್ ಚಿಲ್ಡ್ರನ್ ದೇರ್ ವಿಲ್ ಬಿ ಟೂ ಮೇನ್ ಕಾಂಪೊನೆಂಟ್ಸ್ ದ್ಯಾಟ್ ಡಿಟರ್ಮೈನ್ ವಾಟರ್ ಪೊಟೆನ್ಷಿಯಲ್. ನೀವು ಎರಡು ಮೇನ್ ಕಾಂಪೊನೆಂಟ್ಸ್ನ ಓದ್ತೀರಿ. ವಾಟ್ ಆರ್ ದೋಸ್ ಟೂ ಮೇನ್ ಕಾಂಪೊನೆಂಟ್ಸ್? ಸೊಲ್ಯೂಟ್ ಪೊಟೆನ್ಷಿಯಲ್ and then pressure potential. ನಾನು ಈ ಸೈಡ್ಗೆ ಏನೋ ಬರೀತಾ ಇದ್ದೀನಿ. ದೀಸ್ ಆರ್ ದಿ ಸಿಂಬಲ್ಸ್. ಓಕೆ, ಆನ್ ದಿಸ್ ಬೇಸಿಸ್ ಲೇಟರ್ ಆನ್ ವಿ ಆರ್ ಗೋಯಿಂಗ್ ಟು ಫಾರ್ಮುಲೇಟ್ ಅ ಫಾರ್ಮುಲಾ ಟು ಅಂಡರ್ಸ್ಟ್ಯಾಂಡ್ ವಾಟರ್ ಪೊಟೆನ್ಷಿಯಲ್. ಸೊ ನಾನು ನಿಮಗೆ ಈಗಲೇ ಸೈನ್ ಕೊಡ್ತಾ ಇದ್ದೀನಿ. ಇದನ್ನು ಸೈ ಅಂತ ಕರೀತಾರೆ. ದಿಸ್ ಸೈನ್ ಈಸ್ ಇಂಡಿಕೇಟೆಡ್ ಆಸ್ ಅ ಗ್ರೀಕ್ ವರ್ಡ್ ಸೈ. ಎಸ್ ಮೀನ್ಸ್ ಸೊಲ್ಯೂಟ್ ಪೊಟೆನ್ಷಿಯಲ್, ಪಿ ಮೀನ್ಸ್ ಪ್ರೆಷರ್ ಪೊಟೆನ್ಷಿಯಲ್, ಡಬ್ಲ್ಯೂ ಮೀನ್ಸ್ ವಾಟರ್ ಪೊಟೆನ್ಷಿಯಲ್. ಓಕೆನಾ? ವಾಟರ್ ಮಾಲಿಕ್ಯೂಲ್ಸ್ ಪೊಸೆಸ್ ಕೈನೆಟಿಕ್ ಎನರ್ಜಿ. ವಾಟರ್ ಮಾಲಿಕ್ಯೂಲ್ಸಲ್ಲಿ ಏನಿರ್ತದೆ? ಕೈನೆಟಿಕ್ ಎನರ್ಜಿ ಇರ್ತದೆ. ಗ್ರೇಟರ್ ದಿ ಕಾನ್ಸಂಟ್ರೇಷನ್ ಆಫ್ ವಾಟರ್ ಇನ್ ಅ ಸಿಸ್ಟಮ್, ಗ್ರೇಟರ್ ಈಸ್ ಇಟ್ಸ್ ಕೈನೆಟಿಕ್ ಎನರ್ಜಿ. ಅರ್ಥ ಆಗ್ತಿದೆಯಾ? ಒಂದು ವೇಳೆ ಒಂದು ಸಿಸ್ಟಮಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಜಾಸ್ತಿ ಇದ್ದಾವೆ ಅಂತಂದಮೇಲೆ ಅಲ್ಲಿ ಕೈನೆಟಿಕ್ ಎನರ್ಜಿ ಏನಿರ್ತದೆ? ಜಾಸ್ತಿ ಇರ್ತದೆ. ಓಕೆನಾ? ಪ್ಯೂರ್ ವಾಟರ್ ವಿಲ್ ಬಿ ಹ್ಯಾವಿಂಗ್ ಆಲ್ವೇಸ್ ಗ್ರೇಟರ್ ವಾಟರ್ ಪೊಟೆನ್ಷಿಯಲ್. ಪ್ಯೂರ್ ವಾಟರ್ ಅಂತ ನಾವು ತಗೊಂಡಾಗ ಪ್ಯೂರ್ ವಾಟರ್ ವಿಲ್ ಬಿ ಹ್ಯಾವಿಂಗ್ ವಾಟ್ ಚಿಲ್ಡ್ರನ್? ಇಟ್ ವಿಲ್ ಬಿ ಹ್ಯಾವಿಂಗ್ ಗ್ರೇಟರ್ ವಾಟರ್ ಪೊಟೆನ್ಷಿಯಲ್. ಓಕೆನಾ? Now next, water will move from the system containing water at a higher water potential to the lower water potential. ಯಾವಾಗಲೂ ವಾಟರ್ ಎಲ್ಲಿಂದ ಮೂವ್ ಆಗ್ತವೆ ಅಂದರೆ ವಾಟರ್ ಪೊಟೆನ್ಷಿಯಲ್ ಹೆಚ್ಚಿಗಿರೋದ್ರಿಂದ ಕಡಿಮೆ ಇರೋದ್ರ ಕಡೆ ಮೂವ್ ಆಗ್ತವೆ. ಬಿಕಾಸ್ ಆಲ್ವೇಸ್ ದಿ ವಾಟರ್ ವಿಲ್ ಮೂವ್ ಫ್ರಮ್ ಇಟ್ಸ್ ಹೈಯರ್ ವಾಟರ್ ಪೊಟೆನ್ಷಿಯಲ್ ಟು ಇಟ್ಸ್ ಲೋವರ್ ವಾಟರ್ ಪೊಟೆನ್ಷಿಯಲ್. ನಾನು ನಿಮಗೆ ಆಲ್ರೆಡಿ ಎರಡು ಸಿಸ್ಟಮ್ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದೀನಿ. ವಾಟರ್ ಪೊಟೆನ್ಷಿಯಲ್ ಈಸ್ ಡಿನೋಟೆಡ್ ಬೈ Greek symbol which is called psi. The water potential is denoted by, ಆಮೇಲೆ ಇವೆರಡರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ, ಡೋಂಟ್ ವರಿ ಅಬೌಟ್ ದ್ಯಾಟ್. ಫಸ್ಟ್ ಬೇಸಿಕ್ ಥಿಂಗ್ಸ್ ತಿಳ್ಕೊಳ್ಳೋಣ. ವಾಟರ್ ಪೊಟೆನ್ಷಿಯಲ್ is denoted by Greek symbol psi. ಓಕೆ, ಪಿ ಸೈಲೆಂಟ್ ಆಗ್ತದೆ. ಅದರದ್ದು ಸಿಂಬಲ್ ಏನು? ಇದು. ದಿಸ್ ಇಸ್ ದಿ psi. ಓಕೆ, ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಯೂನಿಟ್. ಓಕೆ, ವಾಟ್ it is? The psi is expressed. This is only for MCQ children. ನಿಮ್ಮ ಥಿಯರಿಯಲ್ಲಿ ಏನು ಕೇಳಲ್ಲ ಇದನ್ನು. ಓಕೆನಾ? It is expressed in a pressure unit. Psi, the water potential is expressed in a pressure unit. The pressure unit ಏನು? Pascal. Okay, such as Pascal. Pascals or else also called as bars ಅಂತನೂ ನೀವು ಕರಿಬೋದು. ಓಕೆನಾ? ಆ್ಯಂಡ್ ಒನ್ ಮೋರ್ ಥಿಂಗ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು. ವಾಟರ್ ಪೊಟೆನ್ಷಿಯಲ್ ಆಫ್ ಪ್ಯೂರ್ ವಾಟರ್ ಎಟ್ ಸ್ಟ್ಯಾಂಡರ್ಡ್ ಟೆಂಪ್ರೇಚರ್. ಪ್ಲೀಸ್ ಕೀಪ್ ಇನ್ ಮೈಂಡ್, ಒಂದು ಕಾನ್ಸಂಟ್ರೇಷನ್, ಒಂದು ಸ್ಟ್ಯಾಂಡರ್ಡ್ ಟೆಂಪ್ರೇಚರಿಗೆ ವಾಟರ್ ಪೊಟೆನ್ಷಿಯಲ್ ಏನಾಗ್ತದೆ? ಯಾವುದೇ ಪ್ರೆಷರ್ ಇಲ್ಲದೆ ಇರೋದಕ್ಕೆ ಅದನ್ನು ನಾವು ಝೀರೋ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ನೋಡ್ರಿ, ವಾಟ್ರಲ್ಲಿ ಈಗ ಇದು ಸಿಸ್ಟಮ್ ಇದೆ. ಈ ಸಿಸ್ಟಮ್ನ ನಾನು ಕರೆಕ್ಟ್ ಟೆಂಪ್ರೇಚರ್ ಕೊಟ್ಟು ಸ್ಟ್ಯಾಂಡರ್ಡೈಸ್ ಮಾಡಿದೆ. ಯಾವುದೇ ಮೂಮೆಂಟ್ ಇಲ್ಲ, ಮಾಲಿಕ್ಯೂಲ್ಸ್ದು ಮೂಮೆಂಟೇ ಇಲ್ಲ. ಅಲ್ಲಿ ಕೈನೆಟಿಕ್ ಎನರ್ಜಿ ಇರ್ತದೇನೂ ಇರಂಗಿಲ್ಲ. ಸೊ ಆ ಸಿಸ್ಟಮ್ ಏನಾಗಿರ್ತದೆ? ಸ್ಟ್ಯಾಂಡರ್ಡ್ ಆಗಿರ್ತದೆ. ಓಕೆನಾ? ಅದಕ್ಕೆ ಎಟ್ ಅ ಸ್ಟ್ಯಾಂಡರ್ಡ್ ಟೆಂಪ್ರೇಚರ್ ಇನ್ ಅ ಸಿಸ್ಟಮ್ ದಿ ವಾಟರ್ ಪೊಟೆನ್ಷಿಯಲ್ ಆಫ್ ಪ್ಯೂರ್ ವಾಟರ್ ವಿಲ್ ಬಿ ಡಿನೋಟೆಡ್ ಆಸ್ ಝೀರೋ. ಅರ್ಥ ಆಯ್ತಾ? ಎಸ್, ಐ ಹೋಪ್ ಯು ಪೀಪಲ್ ಅಂಡರ್ಸ್ಟುಡ್. ಓಕೆ, ವಾಟರ್ ಪೊಟೆನ್ಷಿಯಲ್ of pure water is very important here, not a solution I am talking. Of pure water at standard temperature which is not under any pressure. Okay na? Which is not under any pressure is taken to be what? Zero.
ಈಸ್ ಟೇಕನ್ ಟು ಬಿ 0. ಮೀನ್ಸ್ ನೋಡಿರಿ, ಈ ಸಿಸ್ಟಮಲ್ಲಿ ಪ್ಯೂರ್ ವಾಟರ್ ಇದೆ ಈಗ, ಆ್ಯಂಡ್ ಟೆಂಪ್ರೇಚರ್ ಮೇಂಟೈನ್ ಮಾಡ್ತೀರಿ, ಸ್ಟ್ಯಾಂಡರ್ಡ್ ಟೆಂಪ್ರೇಚರ್ ಕೊಡ್ತೀರಿ, ಇದನ್ನು ಡಿಸ್ಟರ್ಬೇ ಮಾಡೋಂಗಿಲ್ಲ. ಡಿಸ್ಟರ್ಬೇ ಮಾಡಿಲ್ಲ ಅಂದರೆ ಮಾಲಿಕ್ಯೂಲ್ಸ್ ಏನಾದರೂ ಮೂಮೆಂಟ್ ಇರ್ತಾವ? ಇಲ್ಲ. ಮಾಲಿಕ್ಯೂಲ್ಸೇ ಮೂಮೆಂಟ್ ಇಲ್ಲ ಅಂದಮೇಲೆ ಕೈನೆಟಿಕ್ ಎನರ್ಜಿ ಇರ್ತದಾ? ಇಲ್ಲ. ಕೈನೆಟಿಕ್ ಎನರ್ಜಿ ಇಲ್ಲ ಅಂದಮೇಲೆ ವಾಟರ್ ಪೊಟೆನ್ಷಿಯಲ್ ಏನಿರ್ತದೆ? 0. ಸಿಂಪಲ್ ಥಿಂಗ್. ಸಿಂಪಲಾಗಿ ಹೇಳುತ್ತೆ. ನಿಂತ ನೀರು, ಶಾಂತ ನೀರು ಅಂತ ಹೇಳ್ತೀವಲ್ಲ, ಎಸ್ ಅಫ್ಕೋರ್ಸ್ ಶಾಂತ ನೀರು, ನೀವು ನಿಂತ ನೀರು ಅದೇನು ಹೇಳ್ತಿರಲ್ಲ, ಅದು ಸೊಲ್ಯೂಷನ್ ಇರ್ತದೆ. ಬಿಕಾಸ್ ಮೆನಿ ಆಫ್ ದಿ ಮಿನರಲ್ಸ್ ವೇರ್ ಮಿಂಗಲ್ಡ್ ಇನ್ ದ್ಯಾಟ್. ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ಯು, ಪ್ಯೂರ್ ವಾಟರ್ ಅಂತಂದರೆ ಯಾವುದು ಮಿನರಲ್ಸ್ ಇರಬಾರ್ದು, ಓನ್ಲಿ ವಾಟರ್ ಮಾಲಿಕ್ಯೂಲ್ಸ್ ಅಷ್ಟೇ ಇರಬೇಕು. ಇನ್ ಅ ಸಿಸ್ಟಮ್, in pure water at a standard temperature there will be no any kind of pressure, ಯಾವುದೇ ಕೈಂಡ್ ಆಫ್ ಪ್ರೆಷರ್ ಇಲ್ಲದೆ ಇರೋದ್ರಿಂದ ಏನಾಗ್ತದೆ, ಅದನ್ನು ನಾವು 0 ಅಂತ ಕನ್ಸಿಡ್ರೇಷನ್ ಮಾಡ್ತೀವಿ. ಓಕೆನಾ? ನಾವು ಲೆಟ್ ಮೀ ಟಾಕ್ ಅಬೌಟ್ ಸೊಲ್ಯೂಟ್ ಪೊಟೆನ್ಷಿಯಲ್. ಸೊಲ್ಯೂಟ್ ಪೊಟೆನ್ಷಿಯಲ್ ಅಂದರೆ ಏನು? I am going to discuss you about the solute potential. If in some solute is dissolved in a pure water, the solution has free water and concentration of water decreases and reducing its water potential. Means ಏನು? ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಇದು ಒಂದು ಸಿಸ್ಟಮ್. Just imagine this is a system, and I would like to tell you these are the water particles. Okay, these are the water molecules. Let me talk. This is pure water. If in this pure water, if I am going to add solute, if I am going to add the solutes, what happens? Free energy will what? Goes on decrease. How much solute I am going to add? No, that much free energy will what happen? It will goes on decreases. Means what? Water decreases, reducing its water potential. The concentration of water decreases. So what happens? The reducing of what? Water potential. ಒಂದು ವೇಳೆ solute potential ಜಾಸ್ತಿ ಆಯಿತು ಅಂದರೆ water potential ಏನಾಗ್ತದೆ? ಕಡಿಮೆ ಆಗ್ತದೆ. All solution have lower water potential than the ಪ್ಯೂರ್ ವಾಟರ್. ಒಂದು ವೇಳೆ ನಾನು ನಿಮಗೆ ಇವು ಎರಡರಲ್ಲಿ, ಇಫ್ ಐ ಆಸ್ಕ್ ಯು ಇನ್ ಅ ಸಿಸ್ಟಮ್ ಎ ಆ್ಯಂಡ್ ದೆನ್ ಇನ್ ಅ ಸಿಸ್ಟಮ್ ಬಿ, ವೇರ್ ಸಿಸ್ಟಮ್ ಬಿ ಈಸ್ ಪ್ಯೂರ್ ವಾಟರ್, now tell me where water potential will be more? Here water potential will be more and here water potential will be less. Why? Because here in this system solute is added, children. If I add solute to this system also, from pure water it turns to solution and then its water potential is also goes decreases. Okay, the magnitude of lowering water potential due to dissolution of solute is called what? Solute potential. Okay, I hope you people are understanding what actually solute potential. Solute potential antandre ಏನಪ್ಪ? What is the symbol, children? Psi s. In this what happens? If in a pure water, or is the magnitude, if I say the magnitude in simple words, okay, the magnitude of lowering water potential, lowering the water potential due to dissolution of solute is called solute potential. Is called what? Solute potential. Okay na? And then symbol is psi s. And keep in mind, always psi s is always it will be negative. ಓಕೆ, ಯಾಕೆ ಇದು ನೆಗೆಟಿವ್ ಅಂತ ಕರಿತೀವಿ? ಮೋರ್ ದಿ ಸೊಲ್ಯೂಟ್ ಮೊಲಿಕ್ಯೂಲ್, ನೀವು ಯಾವಾಗ ಸೊಲ್ಯೂಟ್ ಮೊಲಿಕ್ಯೂಲ್ಸ್ ಆ್ಯಡ್ ಮಾಡ್ತೀರೋ, ಆ ಆ್ಯಡ್ ಮಾಡೋದ್ರಿಂದನೇ ಅಲ್ಲ ನಿಮ್ಮ ಪ್ಯೂರ್ ವಾಟರ್ ಏನಾಗೋದು? ಲೋವರ್ ಆಗೋದು. ಹೌದಾ? ದಟ್ಸ್ ವಾಟ್ ಇಟ್ ಈಸ್ ವಾಟ್? ನೆಗೆಟಿವ್ ಯಾಕೆ ಅಂತಂದರೆ ನಾವು ಇಲ್ಲಿ ಆ್ಯಡ್ ಮಾಡೋದ್ರಿಂದನೇ ವಾಟರ್ ಪೊಟೆನ್ಷಿಯಲ್ ಕಡಿಮೆ ಆಗ್ತಾ ಹೋಗ್ತದೆ. ಅದ್ರ ಸಲುವಾಗಿ ಸೊಲ್ಯೂಟ್ ಮಾಲಿಕ್ಯೂಲ್ಸ್ ಲೋವರ್ ದಿ ಸೈಜ್, ಸೊಲ್ಯೂಟ್ ಪೊಟೆನ್ಷಿಯಲ್ನ ಲೋ ಮಾಡೋದ್ರಿಂದ ನಾವು ಅದನ್ನು ಏನಂತ ಡಿನೋಟ್ ಮಾಡ್ತೀವಿ? ನೆಗೆಟಿವ್ ಅಂತ
ಡಿನೋಟ್ ಮಾಡ್ತೀವಿ. ಓಕೆನಾ. ಆ್ಯಂಡ್ ಫಾರ್ ಅ ಸೊಲ್ಯೂಷನ್ ಅಟ್ ಅಟ್ಮಾಸ್ಫಿಯರಿಕ್ ಪ್ರೆಷರ್, ಒಂದು ಅಟ್ಮಾಸ್ಫಿಯರಿಕ್ ಪ್ರೆಷರಲ್ಲಿ ಒಂದು ಸೊಲ್ಯೂಷನ್ಗೆ ವಾಟರ್ ಪೊಟೆನ್ಷಿಯಲ್ ವಿಲ್ ಬಿ ಈಕ್ವಲ್ ಟು ದಿ ಸೊಲ್ಯೂಟ್ ಪೊಟೆನ್ಷಿಯಲ್. ಇಷ್ಟೆಲ್ಲ ಡೀಪ್ ಆಗಿ ನಿಮಗೇನು ಬೇಡ. ಬಟ್ ದೆನ್ ಟು ನೌ ಐ ವುಡ್ ಲೈಕ್ ಟು ಟೆಲ್ ಯು ಅಬೌಟ್ ಪ್ರೆಷರ್ ಪೊಟೆನ್ಷಿಯಲ್. ಸೊಲ್ಯೂಟ್ ಪೊಟೆನ್ಷಿಯಲ್ ಮುಗಿತಾ, ಈಗ ಪ್ರೆಷರ್ ಪೊಟೆನ್ಷಿಯಲ್. ಪ್ರೆಷರ್ ಪೊಟೆನ್ಷಿಯಲ್ ಅಂದರೆ ಏನವು? ಸೈ ಪಿ. ನೀವು ಇದು ಇಂಡಿಕೇಶನ್ ನೆನ್ಪಿಟ್ಕೊಳ್ರಿ. ಸೊಲ್ಯೂಟ್ ಪೊಟೆನ್ಷಿಯಲ್ ಆಲ್ವೇಸ್ ಇಟ್ ವಿಲ್ ಬಿ ವಾಟ್ ಚಿಲ್ಡ್ರನ್? ನೆಗೆಟಿವ್. ಸಿ ಪ್ರೆಷರ್ ಪೊಟೆನ್ಷಿಯಲ್ ಅಂತಂದ್ರೇನು? ಈಗ ಇಫ್ ಐ ಸೇ ದಿಸ್ ಈಸ್ ಅ ಸೆಲ್, ಓಕೆ, a pressure can build up in a plant system when water enters a plant cell due to diffusion. ಓಕೆ, ಅಂದರೆ ಹೊರಗಡೆ ವಾಟರ್ ಮಾಲಿಕ್ಯೂಲ್ಸ್ ಜಾಸ್ತಿ ಇದ್ದಾವೆ. ಸೊ ವಾಟರ್ ಮಾಲಿಕ್ಯೂಲ್ಸ್ ಎಂಟರ್ ಆಗ್ಲಿಕ್ಕೆ ಟ್ರೈ ಮಾಡ್ತಾವೆ, ಒಳಗಡೆ ಸೆಲ್ ಒಳಗಡೆ ಎಂಟರ್ ಆಗಲಿಕ್ಕೆ ಟ್ರೈ ಮಾಡ್ತಾವೆ. ಓಕೆನಾ. ಡ್ಯೂ ಟು ವಾಟ್? ಡಿಫ್ಯೂಷನ್. ಓಕೆ, ಅ ಪ್ರೆಷರ್ ಬಿಲ್ಡ್ ಅಪ್ ಅಗೇನ್ಸ್ಟ್ ದ ಸೆಲ್ ವಾಲ್, ಇಟ್ ಮೇಕ್ಸ್ ದ ಸೆಲ್ ಟರ್ಜಿಡ್. ದಿಸ್ ಇನ್ಕ್ರೀಸ್ ದ ಪ್ರೆಷರ್ ಪೊಟೆನ್ಷಿಯಲ್ ಮೀನ್ಸ್ ವಾಟ್? ಹೊರಗಡೆ ಇರ್ತಕ್ಕಂಥ ವಾಟರ್ ಮಾಲಿಕ್ಯೂಲ್ ಒಳಗಡೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಾವೆ. ಬಟ್ ಆಲ್ರೆಡಿ ಒಳಗಡೆ ಪ್ರೋಟೋಪ್ಲಾಸಮಲ್ಲಿ ಆಲ್ರೆಡಿ ಏನಿದೆ? ವಾಟರ್ ಮಾಲಿಕ್ಯೂಲ್ಸ್ ಇದ್ದಾವೆ. ವಾಟರ್ ಮಾಲಿಕ್ಯೂಲ್ಸ್ ಇದ್ಮೇಲೆ ಇವೆಲ್ಲ ವಾಟರ್ ಮಾಲಿಕ್ಯೂಲ್ಸ್ ಜಾಸ್ತಿ ಹೋದರೆ ಸೆಲ್ ಏನಾಗ್ತದೆ? ಬರ್ಸ್ಟ್ ಆಗ್ತದೆ. ಅದಕ್ಕೆ ಏನು ಮಾಡ್ತವೆ? ದಿ ಸೆಲ್ ವಿಲ್ ಬಿ ಹ್ಯಾವಿಂಗ್ ಆಪೋಸಿಟ್ ಪ್ರೆಷರ್ ಟುವರ್ಡ್ಸ್ ದಿ ಸೆಲ್ ವಾಲ್. ದ್ಯಾಟ್ ಪ್ರೆಷರ್ ಈಸ್ ಕಾಲ್ಡ್ ಆಸ್ ದಿ ಪ್ರೆಷರ್ ಪೊಟೆನ್ಷಿಯಲ್. ಐ ಹೋಪ್ ಯು ಪೀಪಲ್ ಅಂಡರ್ಸ್ಟ್ಯಾಂಡ್. ನೋಡ್ರಿ, ಈಗ ಹೊರಗಡೆಯಿಂದ ಶತ್ರುಗಳು, ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ. ನಿಮ್ಮ ಮನೆಗೆ ಯಾರೋ ಶತ್ರುಗಳು ಬರ್ತಾ ಇದ್ದಾರೆ, ಹೌದಾ? ನೀವು ಬಾಕ್ಲ ಹತ್ರ ನಿಂತು ಅವ್ರು ಒಳಗಡೆ ಬರಲಾರ್ದಂಗೆ ಈ ಕಡೆಯಿಂದನೇ ನೀವು ಪ್ರೆಷರ್ ಆಗ್ತಾ ಹೋಗ್ತೀರಿ ಬಾಕ್ಲ ಹತ್ರ, ಹೌದಾ? ಅವ್ರನ್ನೂ ಅಷ್ಟೇ ಪ್ರೆಷರ್ ಆಗ್ತಾರೆ ಒಳಗೆ ಬರಬೇಕು ಅಂತ, ನೀವು ಅಷ್ಟೇ ಪ್ರೆಷರ್ ಆಗ್ತೀರ ಅವ್ರು ಒಳಗೆ ಬರಬಾರ್ದು ಅಂಥೇಳಿ. ಯಾಕೆ ಒಳಗೆ ಬರಬಾರ್ದು? ಒಂದು ವೇಳೆ ಅವ್ರು ಒಳಗಡೆ ಬಂದರೆ ಏನು ಮಾಡ್ತಾರೆ? ದೇರ್ ವಿಲ್ ಬಿ ಸಮಥಿಂಗ್ ಎಲ್ಸ್, ಹೌದಾ? ಅದೇ ಥರ ಇಲ್ಲಿ ಏನಾಗ್ತದೆ? ವಾಟರ್ ಮಾಲಿಕ್ಯೂಲ್ಸ್ನ ಸೆಲ್ ಅಲೌ ಮಾಡೋಂಗಿಲ್ಲ. ಯಾಕೆ ಅಲೌ ಮಾಡಲ್ಲ? ಬಿಕಾಸ್ ಆಲ್ರೆಡಿ ಒಳಗಡೆ ಏನಿದೆ? ನೀರು ಇದ್ದಾವೆ. Water molecules are there inside. If more water molecules come inside, the turgid cell will burst off. ಸೆಲ್ ಏನಾಗ್ತದೆ? ಬರ್ಸ್ಟ್ ಆಗ್ತದೆ. ಅದಕ್ಕೆ ಏನು ಮಾಡ್ತವೆ? ಸೆಲ್ ಒಳಗಡೆ ಇರ್ತಕ್ಕಂಥ ವಾಟರ್ ಮಾಲಿಕ್ಯೂಲ್ ಆಪೋಸಿಟ್ ಪ್ರೆಷರ್ನ ಹಾಕ್ತದೆ. ಓಕೆನಾ. ಇವಾಗ ಈ ಮಾಲಿಕ್ಯೂಲ್ ಈ ಥರ ಹೋಗ್ತಾ ಇದೆ ಅಂದಮೇಲೆ ಇಲ್ಲಿ ಸೆಲ್ಲಿಂದನೂ ಒಂದು ಆಪೋಸಿಟ್ ಪ್ರೆಷರ್ ಬರುತ್ತೆ. ಆ ಪ್ರೆಷರ್ನ ನಾವು ಏನಂತ ಕರಿಬೇಕು? ಪ್ರೆಷರ್ ಪೊಟೆನ್ಷಿಯಲ್ ಅಂತ ಕರಿಬೇಕು. ಪ್ರೆಷರ್ ಪೊಟೆನ್ಷಿಯಲ್ ಆಲ್ವೇಸ್ ಇಟ್ ವಿಲ್ ಬಿ ಪಾಸಿಟಿವ್. ಓಕೆನಾ. ಡೆಫಿನಿಷನ್ ಲೆಟ್ ಮಿ ರೈಟ್. pressure can build up in a plant cell. ಒಂದು ಪ್ಲಾಂಟ್ ಸೆಲ್ ಅಥವಾ ಒಂದು ಪ್ಲಾಂಟ್ ಸಿಸ್ಟಮಲ್ಲಿ ಪ್ರೆಷರ್ ಬಿಲ್ಡಪ್ ಆಗ್ಬೋದು. ಯಾವಾಗ? ವೆನ್ ಎಂಟರ್ಸ್ ಅ ಪ್ಲಾಂಟ್ ಸೆಲ್ ಡ್ಯೂ ಟು ವಾಟ್? ಡ್ಯೂ ಟು ಡಿಫ್ಯೂಷನ್. causing a pressure build up against the cell wall. ಇದು ಡೆಫಿನೇಷನ್ ನಿಮಗೆ ಕೇಳಲ್ಲ, ಅದಕ್ಕೆ ಸ್ವಲ್ಪ ಲೆಂದಿ ಡೆಫಿನೇಷನ್ ಇದೆ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಓಕೆನಾ. ಇಟ್ ಮೇಕ್ಸ್ ದಿ ಸೆಲ್ ಟರ್ಜಿಡ್. ಟರ್ಜಿಡ್ ಅಂತಂದರೆ ಕರೆಕ್ಟಾಗಿ ಕಾನ್ಸಂಟ್ರೇಷನ್ ಇರ್ತಕ್ಕಂಥ ವಾಟರ್ ಕಾನ್ಸಂಟ್ರೇಷನ್ ಕರೆಕ್ಟಾಗಿ ಇರ್ತದೆ. ಟರ್ಜಿಡ್. ದಿಸ್ ಇನ್ಕ್ರೀಸಸ್ ದಿ ಪ್ರೆಷರ್ ಪೊಟೆನ್ಷಿಯಲ್. ಅಂದರೆ ಏನು? ಈಗ ನೋಡಿರಿ, ನಾನು ನಿಮ್ಗೆ ಎಕ್ಸಾಂಪಲ್ ಕೊಟ್ಟೆ. ಹೊರಗಡೆಯಿಂದ ಶತ್ರುಗಳು ಬರ್ತಾ ಇದ್ದಾರೆ ನಿಮ್ಮ ಮನೆಗೆ ಅಂತಂದರೆ ನೀವು ಈ ಕಡೆಯಿಂದ ಪ್ರೆಷರ್ ಹಾಕ್ತೀರಾ ಅವ್ರನ್ನ ತಡಲಿಕ್ಕೆ, ಹೌದಾ? ಒಂದು ವೇಳೆ ಹೊರಗಡೆಯಿಂದ ಶತ್ರುಗಳು ಜಾಸ್ತಿ ಆದ್ರೆ, ಫಾರ್ ಎಕ್ಸಾಂಪಲ್ 10 ಜನ ಇದ್ದಾರೆ ಆ ಕಡೆ, ನೀವು ಈ ಕಡೆಯಿಂದ ಒಬ್ಬರೇ ಇದ್ರಿ, ಮೇಂಟೈನ್ ಮಾಡೋಕ್ಕಾಗುತ್ತಾ? ನೋ. ಆವಾಗ ಏನು ಮಾಡಬೇಕಾಗ್ತದೆ? ಒಳಗಡೆಯಿಂದನೂ ಪ್ರೆಷರ್ ಜಾಸ್ತಿ ಆಗಬೇಕಾಗ್ತದೆ. ಅಂದರೆ ಹೊರಗಡೆಯಿಂದ ಎಷ್ಟು ಪ್ರೆಷರ್ ಆಗ್ತದೋ ಅದಕ್ಕೆ ಆಪೋಸಿಟ್ ಪ್ರೆಷರ್ನು ಅಷ್ಟೇ ಇರಬೇಕಾಗ್ತದೆ. ಅದು ಆಪೋಸಿಟ್ ಪ್ರೆಷರ್ ಏನು? ಪ್ರೆಷರ್ ಪೊಟೆನ್ಷಿಯಲ್. ಓಕೆನಾ. ಪ್ರೆಷರ್ ಪೊಟೆನ್ಷಿಯಲ್ ಆಲ್ವೇಸ್ ಇಟ್ ಈಸ್ pressure potential is
positive. Usually it will be positive. Okay na? And then it is denoted by psi p, children, and it is denoted by psi p. Water potential of a cell is affected by both solute and then pressure potential. ಯಾವುದೇ ವಾಟರ್ ಪೊಟೆನ್ಷಿಯಲ್ ಒಂದು ಸಿಸ್ಟಮಲ್ಲಿ ನೀವು ವಾಟರ್ ಪೊಟೆನ್ಷಿಯಲ್ ನೋಡ್ತಾ ಇದ್ದೀರಿ ಅಂತಂದಮೇಲೆ ಅದರಲ್ಲಿ ಎರಡೂ ಪ್ರೆಷರ್ ಇರ್ತವೆ. ಸೊಲ್ಯೂಟ್ ಪ್ರೆಷರು ಇರ್ತದೆ, pressure potential ಇರ್ತದೆ. This relationship between these solute potential and then what the relationship between these all three, okay, the relationship between solute potential and then pressure potential is psi w will be equals to psi s plus psi p. Okay na? Psi w will be equals to psi s plus psi p. And then what is the unit, children? For water potential the unit is Pascal or else bar. Okay, water potential is a tool which enables us to know the water status in a plant cell and then tissue. If we know the value of the pressure potential and the solute potential, we can calculate the water potential. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು ನಾವು ಕೆಪಾಸಿಟಿನ ನಾವು ಕ್ಯಾಲ್ಕುಲೇಟ್ ಮಾಡೋದು. ಲೋವರ್ ದ ವಾಟರ್ ಪೊಟೆನ್ಷಿಯಲ್ ಇನ್ ಅ ಪ್ಲಾಂಟ್ ಸೆಲ್ ಗ್ರೇಟರ್ ಈಸ್ ಇಟ್ಸ್ ಎಬಿಲಿಟಿ ಟು ಅಬ್ಸಾರ್ಬ್ ವಾಟರ್. ಒಂದು ವೇಳೆ ಒಂದು ಸೆಲ್ಲಲ್ಲಿ ವಾಟರ್ ಪೊಟೆನ್ಷಿಯಲ್ ಕಡಿಮೆ ಇದೆ ಅಂತಂದರೆ ಅದಕ್ಕೇನಿರ್ತದೆ, ವಾಟರ್ ಅಬ್ಸಾರ್ಬ್ ಮಾಡೋಕ್ಕಂಥ ಕೆಪಾಸಿಟಿ ಜಾಸ್ತಿ ಇರ್ತದೆ. ಇಫ್ ಹೈಯರ್ ದ ವಾಟರ್ ಪೊಟೆನ್ಷಿಯಲ್ ಗ್ರೇಟರ್ ಈಸ್ ಇಟ್ಸ್ ಎಬಿಲಿಟಿ ಆಫ್ ಟಿಶ್ಯೂ ಟು supply water to the other more than desiccated. Okay na? Water potential is used to measure water deficient and water stress in a plant cell, children. Water potential idr mele nimage many of the times they will be asking you calculate kind of questions in MCQs and all, so that for exam point of it this formula is very very important, children. Okay, I hope you people were understood this what actually I mean to say. And see, if I talk about, I will be giving you one solution, means one problem I will give, then you will be getting a one idea about that. Okay, yeah, that's good. Wait, okay, see, my question is here, question, and which solution I am going to give you. Next I am going to give you question. What is the direction of water movement between two adjoining cells A and B? If A is having solute pressure of -20 bars and its pressure potential is 10 bars. Okay, and then B, the cell B is, its solute potential is -24 bars and then pressure potential is 12 bars. ಓಕೆ, ಅಂದರೆ ಎರಡು ಸೆಲ್ ಕೊಟ್ಟಿದ್ದಾರೆ ನಿಮಗೆ, ಎರಡು ಸೆಲ್ಲಿಂದು ವ್ಯಾಲ್ಯೂಸು ಕೊಟ್ಟಿದ್ದಾರೆ. ಎರಡು ಸೆಲ್ದು ವ್ಯಾಲ್ಯೂಸ್ ಕೊಟ್ಟಾಗ ಇಲ್ಲಿ ಡೈರೆಕ್ಷನ್ ಆಫ್ ವಾಟರ್ ಮೂವ್ಮೆಂಟ್ ಬಿಟ್ವೀನ್ ಟು ಅಡ್ಜಾಯ್ನಿಂಗ್ ಸೆಲ್ಸ್, ಎರಡು ಅಡ್ಜಾಯ್ನಿಂಗ್ ಸೆಲ್ಸಲ್ಲಿ ಯಾವ ಥರ ಡೈರೆಕ್ಷನ್ ಇರುತ್ತೆ ಅಂತ ನೀವು ಹೇಳಬೇಕು. ಓಕೆನಾ? ಅಂದರೆ ಈಗ ಇದು ಸೆಲ್ ಎ, ದಿಸ್ ಇಸ್ ಸೆಲ್ ಎ ಆ್ಯಂಡ್ ದೆನ್ ದಿಸ್ ಇಸ್ ಸೆಲ್ ಬಿ. ದಿಸ್ ಇಸ್ ಸೆಲ್ ಎ ಆ್ಯಂಡ್ ದೆನ್ ದಿಸ್ ಇಸ್ ಸೆಲ್ ಬಿ. ಹಿಯರ್ ಇದು ಎಷ್ಟಿದೆ, ಸೊಲ್ಯೂಟ್ ಪೊಟೆನ್ಷಿಯಲ್ -20 ಬಾರ್ಸ್ ಇದೆ ಆ್ಯಂಡ್ ದೆನ್ ಪ್ರೆಷರ್ ಪೊಟೆನ್ಷಿಯಲ್ ಎಷ್ಟಿದೆ, 10 ಬಾರ್ಸ್ ಇದೆ. ಇಲ್ಲಿ ಸೊಲ್ಯೂಟ್ ಪೊಟೆನ್ಷಿಯಲ್ ಎಷ್ಟಿದೆ, -24 ಬಾರ್ಸ್ ಆ್ಯಂಡ್ ದೆನ್ ಪ್ರೆಷರ್ ಪೊಟೆನ್ಷಿಯಲ್ ಎಷ್ಟಿದೆ, 12 ಬಾರ್ಸ್. ಇಫ್ ಐ ಗೋ ಫಾರ್ ಸೊಲ್ಯೂಷನ್, ವಾಟರ್ ಪೊಟೆನ್ಷಿಯಲ್ ಈಸ್ ಈಕ್ವಲ್ಸ್ ಟು psi s ಪ್ಲಸ್ psi p. ಹೌದಾ? ಈಗ ವಾಟರ್ ಪೊಟೆನ್ಷಿಯಲ್ ಆಫ್ ಸೆಲ್ ಎದು ಮಾಡಿದ್ವಿ ಅಂತ ತಿಳ್ಕೊಳ್ರಿ ನಾವು. ಆವಾಗ ಏನು ಬರ್ತದೆ, ಸೆಲ್ ಎದು ಮಾಡಿದಾಗ -20 + 10,
ಸೆಲ್ ಬಿದು ಮಾಡಿದಾಗ ಸೇಮ್ ಫಾರ್ಮುಲಾ S plus IP minus 24 plus 12. Okay, what will be the answer? This is 10 and then this will be 12. This is water potential of water A, this is water potential of B, cell B. Now what happens? So direction of water movement is from what? A to B. ಯಾಕೆಂದರೆ ಹೈ ವಾಟರ್ ಕಾನ್ಸಂಟ್ರೇಷನ್ ಟು ದಿ ಲೋ ವಾಟರ್ ಕಾನ್ಸಂಟ್ರೇಷನ್. ಸಿ ಮೈನಸ್ನಲ್ಲಿದ್ದೀವಿ ನಾವು ಅದಕ್ಕೆ, ಓಕೆನಾ. ಎ ಇಂದ ಬಿಗೆ ಯಾಕೆ ಅಂತಂದರೆ -10 ಈಸ್ ಗ್ರೇಟರ್ ದ್ಯಾನ್ ದಿ -12, isn't it? I hope I am right. Same like this many of the examples are there. So same ಇದೇ ಕ್ವೆಶನ್, ನಿಮಗೆ ಕಂಟೆಂಟ್ ಅಷ್ಟೇ ಚೇಂಜ್ ಮಾಡ್ತೀನಿ. ಎ ಸೆಲ್ ಒಂದು ವೇಳೆ ಇಫ್ ಎ ಸೆಲ್ ಈಸ್ ಹ್ಯಾವಿಂಗ್ solute potential is -9 bars and then pressure potential is 6 bars, and if cell B is having solute potential of -12 bars and then pressure potential is having 10 bars. Now tell me from where to where the water molecules will move. Here what happens, from A to B water molecule will move. Okay, that is the solution. You should say the solution of this problem. Okay, you should, which will be the maximum absorption capacity in between the cell A and then cell B. Calculate same as I showed you and then you should tell me about that in the comment box or else you can message me. Okay, thank you.